ಎಲ್ಲರಿಗೂ ನಮಸ್ಕಾರ ಮತ್ತು ಪ್ಲಂಬಿಂಗ್ ಟ್ರೇಡ್ ನ ಈ ಮಾಡ್ಯೂಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ವಾಲ್ ಹ್ಯಾಂಗ್ ವಾಟರ್ ಕ್ಲೋಸೆಟ್ ಇಡಬ್ಲ್ಯೂಸಿ ಮತ್ತು ಮೂತ್ರಾಲಯವನ್ನು ಸ್ಥಾಪಿಸಲಿದ್ದೇವೆ. ಎಲ್ಲರಿಗೂ ನಮಸ್ಕಾರ ಮತ್ತು ಪ್ಲಂಬಿಂಗ್ ಟ್ರೇಡ್ ನ ಈ ಮಾಡ್ಯೂಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ವಾಲ್ ಹ್ಯಾಂಗ್ ವಾಟರ್ ಕ್ಲೋಸೆಟ್ ಇಡಬ್ಲ್ಯೂಸಿ ಮತ್ತು ಮೂತ್ರಾಲಯವನ್ನು ಸ್ಥಾಪಿಸಲಿದ್ದೇವೆ. ಈ ವಿಡಿಯೋದ ಅಂತ್ಯದ ವೇಳೆಗೆ ನೀವು ಕಲಿಯುವುದೇನೆಂದರೆ ವಾಲ್ ಹ್ಯಾಂಗ್ ವಾಟರ್ ಕ್ಲೋಸೆಟ್ ಅನ್ನು ಸ್ಥಾಪಿಸುವುದು, ಮೂತ್ರಾಲಯವನ್ನು ಸ್ಥಾಪಿಸುವುದು, ಮೂತ್ರಾಲಯಗಳಲ್ಲಿ ಅಂತರ್ನಿರ್ಮಿತ ಬಲೆಗಳನ್ನು ಅರ್ಥ ಮಾಡಿಕೊಳ್ಳುವುದು. ಇದನ್ನು ಮಾಡಲು ಅಗತ್ಯವಿರುವ ಉಪಕರಣಗಳು ಮತ್ತು ಯಂತ್ರೋಪಕರಣಗಳನ್ನು ನಾವು ಸಂಗ್ರಹಿಸೋಣ. ಬಾಲ್ ಪೀನ್ ಹ್ಯಾಮರ್ 1, ಡ್ರಿಲ್ಲಿಂಗ್ ಮಷಿನ್ 1, ಚೀಸೆಲ್ 1, ಪೈಪ್ ರೆಂಚ್ 1, ಸ್ಕ್ರೂ ಡ್ರೈವರ್ 1, ಡಬಲ್ ಎಂಡ್ ಸ್ಪ್ಯಾನರ್ 1, ಹ್ಯಾಮರ್ 1, ಹ್ಯಾಕ್ಸಾ 1, ಡ್ರೈ ವಾಲ್ ಸಾ, ಟ್ರಾವೆಲ್ 1, ಪೋಕರ್ 1, ಸ್ಪಿರಿಟ್ ಲೆವೆಲ್ 1, ವಾಟರ್ ಟ್ಯೂಬ್ ಲೆವೆಲ್ 1, ಮೆಜರಿಂಗ್ ಟೇಪ್ 1, ಪ್ಲಮ್ ಬಾಬ್ 1, ವಾಟರ್ ಪಂಪ್ ಪ್ಲೈಯರ್ 1, ಸ್ಪೇಡ್ 1, ಸ್ಟ್ರೇಟ್ ಎಡ್ಜ್ 1, ಸಿಲಿಕಾನ್ ಸೀಲೆಂಟ್ ಅಗತ್ಯವಿರುವಷ್ಟು, ಮೋಟಾರ್ ಪ್ಯಾನ್ 1, ಪೈಪ್ ವೈಸ್ 1, ಜಿಐ ಪೈಪ್ ಕಟಿಂಗ್ ಅಗತ್ಯವಿರುವಷ್ಟು, ಥ್ರೆಡ್ ಸೀಲ್ ಮಟೀರಿಯಲ್ಸ್ ಅಗತ್ಯವಿರುವಷ್ಟು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಗತ್ಯವಿರುವಷ್ಟು, ವೈಟ್ ಸಿಮೆಂಟ್ ಅಗತ್ಯವಿರುವಷ್ಟು, ಸಾಲ್ವೆಂಟ್ ಸಿಮೆಂಟ್ ಅಗತ್ಯವಿರುವಷ್ಟು, ಆಂಗಲ್ ಕಾಕ್ ಅಗತ್ಯವಿರುವಷ್ಟು, ಪುಷ್ ಕಾಕ್ ಅಗತ್ಯವಿರುವಷ್ಟು, ಸಿಮೆಂಟ್ ಅಗತ್ಯವಿರುವಷ್ಟು, ಫೈನ್ ಸ್ಯಾಂಡ್ ಅಗತ್ಯವಿರುವಷ್ಟು, ವಾಲ್ ಹಂಗ್ ವಾಟರ್ ಕ್ಲೋಸೆಟ್ ಅಗತ್ಯವಿರುವಷ್ಟು, ಯೂರಿನಲ್ ವಿತ್ ಆಕ್ಸೆಸರೀಸ್ ಅಗತ್ಯವಿರುವಷ್ಟು, ಬ್ರಿಕ್ಸ್ ಅಗತ್ಯವಿರುವಷ್ಟು, ಎಸ್ಡಬ್ಲ್ಯೂ ಪೈಪ್ ಆರ್ ಪಿವಿಸಿ ಪೈಪ್ ವಿತ್ ಫಿಟ್ಟಿಂಗ್ಸ್, ವಾಟರ್ ಅಗತ್ಯವಿರುವಷ್ಟು, ವಾಲ್ವ್ ಅಗತ್ಯವಿರುವಷ್ಟು, ಕೌಲ್ ಅಗತ್ಯವಿರುವಷ್ಟು. ಗೋಡೆಯ ಮೇಲೆ ನೇತಾಡುವ ನೀರಿನ ಕ್ಲೋಸೆಟ್ ಅನ್ನು ಸ್ಥಾಪಿಸುವುದನ್ನು ನಾವು ನೋಡೋಣ. ನೀರು ಸರಬರಾಜು ಸ್ಥಗಿತಗೊಂಡಿದೆ ಎಂದು ಖಚಿತಪಡಿಸಿಕೊಳ್ಳುವುದು. ಚೌಕಟ್ಟಿನ ಮೇಲೆ ಲಂಬ ಮತ್ತು ಅಡ್ಡ ಬೆಂಬಲ ಬಾರ್ಗಳನ್ನು ಜೋಡಿಸಿ ಮತ್ತು ಅವುಗಳನ್ನು ಬಿಗಿಗೊಳಿಸುವುದರ ಮೂಲಕ ಫ್ರೇಮ್ ಅನ್ನು ಹೊಂದಿಸುವುದು. 2 ಫಿಕ್ಸಿಂಗ್ ಮೌಂಟ್ಗಳನ್ನು ಸಿಸ್ಟರ್ನ ಬದಿಗಳಲ್ಲಿ ಸ್ಲೈಡ್ ಮಾಡಿ ಅವುಗಳನ್ನು ಸುರಕ್ಷಿತವಾಗಿ ಅಳವಡಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳುವುದು. ತೊಟ್ಟಿಯ ಕಡಿಮೆ ಗಾತ್ರದ ಮೇಲೆ ಲಂಬವಾದ ಫ್ಲಶ್ ಪೈಪ್ ಅನ್ನು ಇರಿಸಿ ಮತ್ತು ಸಿಸ್ಟರ್ನ್ ಅನ್ನು ಚೌಕಟ್ಟಿನೊಳಗೆ ಭದ್ರಪಡಿಸುವುದು. ಚೌಕಟ್ಟಿನ ಕೆಳಗಿನ ಭಾಗದಲ್ಲಿ ಫ್ಲಶ್ ಟ್ಯಾಂಕ್ ಅನ್ನು ಸೇರಿಸಿ ಮತ್ತು ಕ್ಲಿಪ್ ಮಾಡುವುದು. ಚೌಕಟ್ಟಿನ ಮೇಲೆ 90 ಡಿಗ್ರಿ ತ್ಯಾಜ್ಯ ಪೈಪ್ ಮೊಣಕೈಗಾಗಿ ಕ್ಲ್ಯಾಂಪ್ ಅನ್ನು ಸ್ಥಾಪಿಸುವುದು. ಸ್ಪಿರಿಟ್ ಮಟ್ಟವನ್ನು ಬಳಸಿ ತ್ಯಾಜ್ಯ ಪೈಪ್ನ ಮಧ್ಯಭಾಗವನ್ನು ದಾಟುವ ಲಂಬ ರೇಖೆಯನ್ನು ಎಳೆಯಿರಿ. ನೆಲದಿಂದ ಅಳೆಯುವುದು. ನೆಲದಿಂದ 400 ಮಿಲಿಮೀಟರ್ ಸ್ಟ್ಯಾಂಡರ್ಡ್ ಬಾಲ್ ಪ್ಲೇಸ್ಮೆಂಟ್ಗಾಗಿ 1 ಮೀಟರ್ನಲ್ಲಿ ಮಾರ್ಕ್ ಎ ಅನ್ನು ಸೆಳೆಯಿರಿ ಮತ್ತು 1.08 ಮೀಟರ್ನಲ್ಲಿ ಬಿ ಮಾರ್ಕ್ ಮಾಡಿ. ಈ ಅಳತೆಗಳನ್ನು ಅಗತ್ಯಕ್ಕೆ ಅನುಗುಣವಾಗಿ ಸರಿಹೊಂದಿಸಬಹುದು. ಮಾರ್ಕ್ ಬಿ ನಲ್ಲಿ ಗೋಡೆಯ ಆವರಣಗಳಿಗೆ 235 ಮಿಲಿಮೀಟರ್ ಎಡಕ್ಕೆ ಮತ್ತು ಸ್ಥಳಾಂತರಿಸುವ ಮಧ್ಯಭಾಗದ ಬಲಕ್ಕೆ ರಂಧ್ರಗಳನ್ನು ಎಳೆಯಿರಿ. 90 ಡಿಗ್ರಿ ತ್ಯಾಜ್ಯ ಪೈಪ್ ಮೊಣಕೈಯನ್ನು ಕ್ಲ್ಯಾಂಪ್ಗೆ ಅಳವಡಿಸುವ ಮೂಲಕ ಜೋಡಣೆಯನ್ನು ಪೂರ್ಣಗೊಳಿಸಿ. ಘಟಕವನ್ನು ಸ್ಥಳದಲ್ಲಿ ಇರಿಸಿ ಮತ್ತು ನೀರು ಸರಬರಾಜು ಮತ್ತು ತ್ಯಾಜ್ಯ ಪೈಪ್ಗೆ ಸಂಬಂಧಿಸಿದಂತೆ ಸ್ಥಾನವನ್ನು ಪರಿಶೀಲಿಸಿ. ಅನುಸ್ಥಾಪನೆಯ ಪ್ರಕಾರ 90 ಡಿಗ್ರಿ ತ್ಯಾಜ್ಯ ಪೈಪ್ ಮೊಣಕೈಯನ್ನು ನಿರ್ವಹಿಸಿ, ಅಡ್ಡಲಾಗಿ ಅಥವಾ ಲಂಬವಾಗಿ. ಅಗತ್ಯವಿದ್ದರೆ ಪಿವಿಸಿ ಪೈಪಿಂಗ್ ಬಳಸಿ ಸಂಪರ್ಕವನ್ನು ಅಳವಡಿಸಿಕೊಳ್ಳಿ. ಘಟಕವು ಗೋಡೆಯ ಕನಿಷ್ಠ 230 ಮಿಲಿಮೀಟರ್ ಎಂದು ಖಚಿತಪಡಿಸಿಕೊಳ್ಳಿ. ನಂತರ ಘಟಕದ ಕಾಲು ಆವರಣಗಳಿಗೆ ರಂಧ್ರಗಳ ಸ್ಥಳಗಳನ್ನು ಗುರುತಿಸಿ. ಇನ್ಲೆಟ್ ಪ್ಲಗ್ ತೆಗೆದುಹಾಕಿ ಮತ್ತು ಇನ್ಲೆಟ್ ಮತ್ತು ಔಟ್ಲೆಟ್ ಪೈಪ್ಗಳಲ್ಲಿ ಗ್ಯಾಸ್ಕೆಟ್ಗಳನ್ನು ಸ್ಲೈಡ್ ಮಾಡಿ. ಟಾಯ್ಲೆಟ್ನೊಂದಿಗೆ ಒಳಹರಿವಿನ ಪೈಪ್ನ ಫಿಟ್ಟಿಂಗ್ ಅನ್ನು ಪರೀಕ್ಷಿಸಲು ನೀರಿನ ಪ್ರವೇಶ ದ್ವಾರದಲ್ಲಿ ಗೋಡೆಯ ತೆರೆಯುವಿಕೆಗೆ ಒಳಹರಿವಿನ ಪೈಪ್ ಅನ್ನು ಸ್ಲೈಡ್ ಮಾಡಿ. ತೋರಿಸಿರುವ ಸ್ಥಳದಲ್ಲಿ ಗೋಡೆ ಮತ್ತು ಶೌಚಾಲಯದ ನಡುವಿನ ಅಂತರವನ್ನು ಗಮನಿಸಿ. ಇನ್ಲೆಟ್ ಪೈಪ್ನ ಹೆಚ್ಚುವರಿ ಉದ್ದ ಎ ಯನ್ನು ಅಳೆಯಿರಿ. ಶೌಚಾಲಯವನ್ನು ತೆಗೆದುಹಾಕಿ. ಹೆಚ್ಚುವರಿ ಉದ್ದ ಎ ಯನ್ನು ತೆಗೆದುಹಾಕುವ ಮೂಲಕ ಒಳಹರಿವಿನ ಪೈಪ್ ಅನ್ನು ಸರಿಯಾದ ಉದ್ದಕ್ಕೆ ಕತ್ತರಿಸಿ ಮತ್ತು ಫೈಲ್ ಮಾಡಿ.
ಟಾಯ್ಲೆಟ್ನೊಂದಿಗೆ ಔಟ್ಲೆಟ್ ಪೈಪ್ನ ಫಿಟ್ಟಿಂಗ್ ಅನ್ನು ಪರೀಕ್ಷಿಸಲು ತ್ಯಾಜ್ಯ ಔಟ್ಲೆಟ್ನಲ್ಲಿ ಗೋಡೆಯ ತೆರೆಯುವಿಕೆಗೆ ಔಟ್ಲೆಟ್ ಪೈಪ್ ಅನ್ನು ಸ್ಲೈಡ್ ಮಾಡಿ. ತೋರಿಸಿರುವ ಸ್ಥಳದಲ್ಲಿ ಗೋಡೆ ಮತ್ತು ಶೌಚಾಲಯದ ನಡುವಿನ ಅಂತರವನ್ನು ಗಮನಿಸಿ. ಔಟ್ಲೆಟ್ ಪೈಪ್ನ ಹೆಚ್ಚುವರಿ ಉದ್ದ ಬಿ ಯನ್ನು ಎಳೆಯಿರಿ. ಶೌಚಾಲಯವನ್ನು ತೆಗೆದುಹಾಕಿ. ಹೆಚ್ಚುವರಿ ಉದ್ದ ಬಿ ಯನ್ನು ತೆಗೆದುಹಾಕುವ ಮೂಲಕ ಸರಿಯಾದ ಉದ್ದಕ್ಕೆ ಔಟ್ಲೆಟ್ ಪೈಪ್ ಅನ್ನು ಕತ್ತರಿಸಿ ಮತ್ತು ಫೈಲ್ ಮಾಡಿ. ಗ್ಯಾಸ್ಕೆಟ್ ಚಡಿಗಳಲ್ಲಿ ಸಿಲಿಕಾನ್ ಸೀಲೆಂಟ್ ಅನ್ನು ಸೇರಿಸಿ. ಯೋಜಿತ ಸ್ಟಡ್ಸ್ಗಳ ಮೇಲೆ ಶೌಚಾಲಯವನ್ನು ಆರೋಹಿಸಿ. ಸ್ಪಿರಿಟ್ ಮಟ್ಟವನ್ನು ಬಳಸಿಕೊಂಡು ಶೌಚಾಲಯವನ್ನು ನೆಲಸಮಗೊಳಿಸಿ. ಟಾಯ್ಲೆಟ್ ಅನ್ನು ಗೋಡೆಯೊಂದಿಗೆ ಭದ್ರಪಡಿಸಲು ರಬ್ಬರ್ ವಾಷರ್ ಮತ್ತು ಫಿಕ್ಸಿಂಗ್ ನಟ್ ಅನ್ನು ಸೇರಿಸಿ. ಸ್ಕಡ್ನ ಹೆಚ್ಚುವರಿ ಉದ್ದವನ್ನು ಕತ್ತರಿಸಿ ಪ್ಲಾಸ್ಟಿಕ್ ಕ್ಯಾಪ್ಗಳನ್ನು ಇರಿಸಿ. ಸೋರಿಕೆಯನ್ನು ಪರೀಕ್ಷಿಸಲು ಶೌಚಾಲಯವನ್ನು ಫ್ಲಶ್ ಮಾಡಿ. ಅಂತಿಮವಾಗಿ ಸಂಪರ್ಕಗಳನ್ನು ಸೀಲ್ ಮಾಡಿ. ಈಗ ಗೋಡೆಯ ಮೇಲೆ ಮೂತ್ರಾಲಯವನ್ನು ಸ್ಥಾಪಿಸೋಣ. ಮೂತ್ರವನ್ನು ಒದಗಿಸಲು ಸೂಕ್ತವಾದ ಸ್ಥಳವನ್ನು ಆಯ್ಕೆ ಮಾಡಿ. ಮಧ್ಯದ ರೇಖೆಯನ್ನು ಎಳೆಯಿರಿ ಮತ್ತು ಗೋಡೆಯ ಮೇಲೆ ಆಯಾಮಗಳನ್ನು ಸರಿಯಾಗಿ ಲೇಔಟ್ ಮಾಡಿ. ಮೂತ್ರಕ್ಕೆ ಬೆಂಬಲವನ್ನು ಒದಗಿಸುವ ಸಲುವಾಗಿ ಗೋಡೆಗೆ ಆರೋಹಿಸುವಾಗ ಬೋರ್ಡ್ ಅನ್ನು ಅಳವಡಿಸಿ. ಹವಾಮಾನ ಸಂಸ್ಕರಿಸಿದ ಪ್ಲೈವುಡ್ ತುಂಡನ್ನು ಬಳಸಿ ಮತ್ತು ಕೆಲವು ಉಗುರುಗಳ ಸಹಾಯದಿಂದ ಗೋಡೆಯ ಸ್ಕಡ್ಗಳ ಮೇಲೆ ಅದನ್ನು ಸುರಕ್ಷಿತಗೊಳಿಸಿ. ನೀರಿನ ಸರಬರಾಜು ಎಲ್ಲಿದೆ ಎಂಬುದನ್ನು ನಿರ್ಧರಿಸಿ ಅದರ ಪ್ರಕಾರ ನೀರಿನ ಮಾರ್ಗವನ್ನು ಸೇರಿಸಬಹುದು. 24 ಇಂಚುಗಳಷ್ಟು ಎತ್ತರದಲ್ಲಿ ನಿಖರವಾದ ಸ್ಥಳವನ್ನು ಗುರುತಿಸಿ ಮತ್ತು ಹ್ಯಾಂಗರ್ ಸ್ಕ್ರೂಗಳನ್ನು ಅಳವಡಿಸಲು ಪೈಲಟ್ ರಂಧ್ರಗಳನ್ನು ಕೊರೆದುಕೊಳ್ಳಿ. 24 ಇಂಚುಗಳನ್ನು ನೆಲದಿಂದ ಮೂತ್ರಾಲಯದ ಅಂಚಿನವರೆಗೆ ಅಳೆಯಲಾಗುತ್ತದೆ. ಗುರುತಿಸಲಾದ ಸ್ಥಳದಲ್ಲಿ ನೀರು ಸರಬರಾಜು ಮಾರ್ಗದೊಂದಿಗೆ ತ್ಯಾಜ್ಯ ನೀರಿನ ರೇಖೆಯನ್ನು ಜೋಡಿಸಲು ಅಗತ್ಯ ಇರುವ ಡ್ರೈವಾಲ್ ಅನ್ನು ತೆಗೆದುಹಾಕಲು ಡ್ರೈವಾಲ್ ಗರಗಸವನ್ನು ಬಳಸಿ. ಪೈಪ್ ಅನ್ನು ಅದರ ಬಯಸಿದ ಸ್ಥಳದಲ್ಲಿ ಇರಿಸುವ ಮೊದಲು ಸ್ಥಗಿತಗೊಳಿಸುವ ಕವಾಟವನ್ನು ಸೇರಿಸಿ. ಇದರಿಂದ ಅಗತ್ಯವಿದ್ದಾಗ ನೀರು ಪೂರೈಕೆಯನ್ನು ಸ್ಥಗಿತಗೊಳಿಸುವುದು ಸುಲಭವಾಗುತ್ತದೆ. ಮೂತ್ರದ ಗೋಡೆಯ ಹ್ಯಾಂಗರ್ಗಳನ್ನು ಆಯಾ ಸ್ಥಾನದಲ್ಲಿ ಜೋಡಿಸಿ ಮತ್ತು ಬಡಗಿಗಳ ಮಟ್ಟ ಮತ್ತು ಸ್ಪಿರಿಟ್ ಲೆವೆಲ್ ಅನ್ನು ಬಳಸುವ ಮೂಲಕ ಹ್ಯಾಂಗರ್ಗಳನ್ನು ಅದೇ ಮಟ್ಟದಲ್ಲಿ ಜೋಡಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಗೋಡೆಯ ಹ್ಯಾಂಗರ್ಗಳನ್ನು ಗೋಡೆಗೆ ಮಾತ್ರವಲ್ಲದೆ ಮೊದಲು ಜೋಡಿಸಲಾದ ಪೋಷಕ ಮರದ ಆರೋಹಿಸುವಾಗ ಬೋರ್ಡ್ಗೆ ಸ್ಕ್ರೂ ಮಾಡಿ. ಮೂತ್ರವನ್ನು ಗೋಡೆಯ ಮೇಲೆ ನೇತು ಹಾಕುವ ಮೊದಲು ಮೂತ್ರದೊಳಗೆ ಒಳಚರಂಡಿಯನ್ನು ಹೊಂದಿಸಿ. ಸ್ಟ್ರೇನರ್ ಅನ್ನು ರಂಧ್ರಕ್ಕೆ ಇರಿಸಿ ಮತ್ತು ಅದನ್ನು ಬಿಗಿಯಾಗಿ ಮುಚ್ಚುವ ಮೂಲಕ ಮೂತ್ರದ ಕೆಳಭಾಗದಲ್ಲಿರುವ ಲೋಹದ ಉಂಗುರಕ್ಕೆ ಕೌಲ್ ಪದರವನ್ನು ಸೇರಿಸಿ. ಸ್ಟ್ರೇನರ್ ಅಡಿಯಲ್ಲಿ ರಬ್ಬರ್ ಮತ್ತು ಲೋಹದ ತೊಳೆಯುವ ಸಂಯೋಜನೆಯನ್ನು ಸೇರಿಸಿ ಮತ್ತು ನಟ್ಗಳ ಸಹಾಯದಿಂದ ಸುರಕ್ಷಿತಗೊಳಿಸಿ. ಪಿವಿಸಿ ಸಿಮೆಂಟ್ ದ್ರಾವಕವನ್ನು ಬಳಸಿಕೊಂಡು ತ್ಯಾಜ್ಯ ಪೈಪ್ಗೆ ತ್ಯಾಜ್ಯ ಔಟ್ಲೆಟ್ ಅನ್ನು ಸಂಪರ್ಕಿಸಿ. ಅಂತಿಮವಾಗಿ ಮೂತ್ರವನ್ನು ಮೇಲಕ್ಕೆತ್ತಿ ಮತ್ತು ಗೋಡೆಯ ಹ್ಯಾಂಗರ್ಗಳ ಮೇಲೆ ಹಿಡಿದಿಟ್ಟುಕೊಳ್ಳಿ ಮತ್ತು ತ್ಯಾಜ್ಯ ಹೊರಹೋಗುವ ಸ್ಥಳದ ಪ್ರಕಾರ ಸ್ಥಾನವನ್ನು ಜೋಡಿಸಿ. ತ್ಯಾಜ್ಯ ತೆರೆಯುವಿಕೆಯು ಮೂತ್ರಾಲಯದ ಹಿಂದೆ ಇರುವಂತೆ ಅದನ್ನು ಲಗತ್ತಿಸಿ. ಅದನ್ನು ಹ್ಯಾಂಗರ್ಗಳಲ್ಲಿ ಇರಿಸಿ ಮತ್ತು ಗೋಡೆಯ ವಿರುದ್ಧ ದೃಢವಾಗಿ ಹಿಡಿದಿಡಲು ಸ್ಕ್ರೂಗಳನ್ನು ಬಿಗಿಗೊಳಿಸಿ. ಫ್ಲಶಿಂಗ್ ಸಿಸ್ಟರ್ನ್ಗೆ ನೀರಿನ ಸರಬರಾಜನ್ನು ಸಂಪರ್ಕಿಸಿ ಮತ್ತು ಯಾವುದೇ ಸೋರಿಕೆಯನ್ನು ಪರಿಶೀಲಿಸಿ. ಮೂತ್ರಾಲಯಗಳಲ್ಲಿ ಅಂತರ್ನಿರ್ಮಿತ ಬಲೆಗಳನ್ನು ಅರ್ಥ ಮಾಡಿಕೊಳ್ಳೋಣ. ಪ್ರಮಾಣಿತ ಮೂತ್ರಾಲಯವು ಬಾಟಲ್ ಟ್ರ್ಯಾಪ್ ಅಥವಾ ಪಿ ಟ್ರ್ಯಾಪ್ ಎಂದು ಕರೆಯಲ್ಪಡುವ ಪೈಪ್ ಅನ್ನು ಹೊಂದಿರುತ್ತದೆ. ಅಲ್ಲಿ ಎಲ್ಲಾ ನೀರನ್ನು ಮೂತ್ರದ ಮೂಲಕ ಫ್ಲಶ್ ಮಾಡಲಾಗುತ್ತದೆ. ಈ ಬಾಟಲ್ ಟ್ರ್ಯಾಪ್ ಅಥವಾ ಪಿ ಟ್ರ್ಯಾಪ್ ಅನ್ನು ವಾತಾವರಣಕ್ಕೆ ಒಳಚರಂಡಿ ಅನಿಲಗಳು ತಪ್ಪಿಸಿಕೊಳ್ಳುವುದನ್ನು ತಡೆಯಲು ನೀರಿನ ಮುದ್ರೆಯನ್ನು ರೂಪಿಸಲು ವಿನ್ಯಾಸಗೊಳಿಸಲಾಗಿದೆ. ಅಲ್ಲದೆ ಹೆಚ್ಚಿನ ನೀರು ಮುಕ್ತ ಅಥವಾ ನೀರಿಲ್ಲದ ಮೂತ್ರಾಲಯಗಳು ಅಂತರ್ನಿರ್ಮಿತ ಇಕೋ ಟ್ರ್ಯಾಪ್ ಅನ್ನು ಒಳಗೊಂಡಿರುತ್ತವೆ. ಇದು 2 ಮುಖ್ಯ ಉದ್ದೇಶಗಳನ್ನು ಪೂರೈಸುತ್ತದೆ. ಮೊದಲನೆಯದಾಗಿ, ಇದು ಕೊಳಾಯಿ ಒಳಚರಂಡಿ ಸಂಪರ್ಕಗಳನ್ನು ತಲುಪುವವರೆಗೆ ಮೂತ್ರದ ಕೆಳಭಾಗಕ್ಕೆ ಮೂತ್ರದ ಅಡೆತಡೆಯಿಲ್ಲದ ಅರಿವನ್ನು ಅನುಮತಿಸುತ್ತದೆ. ಎರಡನೆಯದಾಗಿ, ಇದು ಒಳಚರಂಡಿ ವಾಸನೆಗಳ ತಪ್ಪಿಸಿಕೊಳ್ಳುವಿಕೆಯನ್ನು ತಡೆಯುತ್ತದೆ ಮತ್ತು ರೆಸ್ಟ್ರೂಮ್ನ ಒಳಾಂಗಣ ಗಾಳಿಯ ಗುಣಮಟ್ಟವನ್ನು ಪರಿಣಾಮ ಬೀರದಂತೆ ತಡೆಯುತ್ತದೆ. ಈ ವಿಡಿಯೋದಲ್ಲಿ ನಾವು ಕಲಿತಿದ್ದೇನೆಂದರೆ ವಾಲ್ ಹ್ಯಾಂಗ್ ವಾಟರ್ ಕ್ಲೋಸೆಟ್ ಅನ್ನು ಸ್ಥಾಪಿಸುವುದು, ಮೂತ್ರಾಲಯವನ್ನು ಸ್ಥಾಪಿಸುವುದು, ಮೂತ್ರಾಲಯಗಳಲ್ಲಿ ಅಂತರ್ನಿರ್ಮಿತ ಬಲೆಗಳನ್ನು ಅರ್ಥ ಮಾಡಿಕೊಳ್ಳುವುದು. ಈ ಅಧಿವೇಶನದ ಬಗ್ಗೆ ನಿಮಗೆ ಸ್ಪಷ್ಟವಾದ ತಿಳುವಳಿಕೆ ಇದೆ ಎಂದು ಭಾವಿಸುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.